when we add 1 to 4-digit greatest number, we get the options are a 4-digit number with unit digit 9, 5-digit greatest number, 5-digit least number, 5-digit number with unit digit 1. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಬಟ್ ಆಲ್ಸೋ ಇದನ್ನ CTET ಅಲ್ಲಿ ಕೇಳಿದ್ದಾರೆ. 17th January 2023 ನಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಏನು ಹೇಳ್ತಿದ್ದಾರೆ ಅಂತಂದ್ರೆ, when we add 1 to 4-digit greatest number, 4-digit greatest number ಯಾವುದು ಅಂತಂದ್ರೆ 9999. ದಿಸ್ ಇಸ್ ದ 4-digit greatest number. ಇದಕ್ಕೆ 1 ಆ್ಯಡ್ ಮಾಡಿ ಅಂತ ಹೇಳ್ತಾನೆ. ಸಪೋಸ್ ಇಲ್ಲಿ 1 ಆ್ಯಡ್ ಮಾಡಿದ್ರೆ ವಿ ಗೆಟ್ 10,000. ಈಗ ಆಪ್ಷನ್ಸ್ಗಳನ್ನ ನೋಡೋಣ. ಆಪ್ಷನ್ಸ್ ಏನಿದೆ, ಫಸ್ಟ್ ಆಪ್ಷನ್ ಇದೆ ಎ 4-digit ನಂಬರ್ ವಿತ್ ಯೂನಿಟ್ ಡಿಜಿಟ್ 9 ಅಂತ ಇದೆ. ಆಕ್ಚುಲಿ ಇದು 4-digit ನಂಬರ್ ಅಲ್ವೇ ಅಲ್ಲ, ಇಟ್ ಇಸ್ ಅ 5-digit ನಂಬರ್. ದೇರ್ಫೋರ್ ಫಸ್ಟ್ ಆಪ್ಷನ್ ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ಗೆ ಬರೋಣ. ಸೆಕೆಂಡ್ ಆಪ್ಷನ್ 5-digit ಗ್ರೇಟೆಸ್ಟ್ ನಂಬರ್ ಅಂತ ಹೇಳ್ತಾನೆ. ಅಫ್ಕೋರ್ಸ್ ಇಟ್ ಇಸ್ ಅ 5-digit ನಂಬರ್, ಬಟ್ ದಿಸ್ ಇಸ್ ನಾಟ್ ದ ಗ್ರೇಟೆಸ್ಟ್ ನಂಬರ್. 5-digit ಗ್ರೇಟೆಸ್ಟ್ ನಂಬರ್ ಯಾವುದು ಅಂತಂದ್ರೆ 99,999. ಅದು 5-digit ಗ್ರೇಟೆಸ್ಟ್ ನಂಬರ್. ಬಟ್ ಇಲ್ಲಿ 5-digit ಇದೆ, ಬಟ್ ಇಟ್ ಇಸ್ ದ ಲೀಸ್ಟ್ 5-digit ನಂಬರ್. ಹಾಗಾಗಿ ಆಪ್ಷನ್ 2 ರಾಂಗ್, ಆಪ್ಷನ್ 3 ಕರೆಕ್ಟ್. ಯಾಕಂದ್ರೆ 5-digit ಲೀಸ್ಟ್ ನಂಬರ್ ಅಂತ ಆಪ್ಷನ್ 3 ಇದೆ, ಸೊ ಅದು ಕರೆಕ್ಟ್. ಇನ್ನು ಆಪ್ಷನ್ 4 ಯಾಕೆ ರಾಂಗ್ ಅಂತಂದ್ರೆ 5-digit ನಂಬರ್ ಅಂತ ಹೇಳಿದ್ದಾನೆ, ಆದರೆ ಯೂನಿಟ್ ಡಿಜಿಟ್ 1 ಇರುತ್ತೆ ಅಂತ ಹೇಳ್ತಾನೆ, ಆದರೆ ಯೂನಿಟ್ ಡಿಜಿಟ್ ಏನಿದೆ ಇಲ್ಲಿ 0 ಇದೆ. ಹಾಗಾಗಿ ಆಪ್ಷನ್ 4 ರಾಂಗ್, ಆಪ್ಷನ್ 3 ಇಸ್ ಕರೆಕ್ಟ್.